ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆಂದು ವೇಟ್ ಮಾಡ್ತಾ ಇದ್ರಲ್ಲ KCET ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಲಿಂಕ್ ಕೊಡ್ತೀವಿ ಅಂದಿದ್ರು, ಇದುವರೆಗೆ ಕೊಟ್ಟಿಲ್ಲ ಅಂತ. ಈಗ ರಿಲೀಸ್ ಮಾಡಿದ್ರು. ಓಕೆನಾ? KEದವರ ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿ, KEA.KER.NIC.in. ಹಾಂ, ಇಲ್ಲದಿದ್ರೆ ನಾವು ನಮ್ಮ ವಾಟ್ಸಪ್ ಚಾನಲ್ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀವಿ. ಅಂದರೆ ಡೈರೆಕ್ಟಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಲಿಂಕ್ ಇರುತ್ತೆ, ಅದನ್ನೇ ಡೈರೆಕ್ಟಾಗಿ ಶೇರ್ ಮಾಡಿರ್ತೀವಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ಜೊತೆ ಟಾಪ್ ಬಾಕ್ಸಲ್ಲಿ ಇರುತ್ತೆ. ಸರಿ, ಹಾಗಿದ್ರೆ ವಿಸಿಟ್ ಮಾಡಿ, ಅಂದರೆ KEದವರ ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿ. ಅಲ್ಲಿ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಲಿಂಕ್ ಅಂತಲೇ ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡನ್ನು ಎಂಟರ್ ಮಾಡೋದಕ್ಕೆ ಕೊಡ್ತಾರೆ, ಹಾಗೆ ಕ್ಯಾಪ್ಚಾನ ಎಂಟರ್ ಮಾಡೋದಕ್ಕೆ ಕೊಡ್ತಾರೆ. ಅದನ್ನು ಎಂಟ್ರಿ ಮಾಡಿದ ನಂತರ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯೂಸ್ ಮಾಡಿದಂತಹ ಮೊಬೈಲ್ ಏನಿದೆ ಅದಕ್ಕೆ OTP ಬರುತ್ತೆ. ಆ OTPಯನ್ನು ನೀವು ಎಂಟ್ರಿ ಮಾಡಬೇಕು. OTPನ ಎಂಟ್ರಿ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ. ನಾನು ಆ್ಯಕ್ಚುಲಿ ಟ್ಯೂಟೋರಿಯಲ್ ಮಾಡೋಣ ಅಂತ ಇದ್ದೆ, ಬಟ್ ನಮಗೆ ಅಂದರೆ ಸ್ಟೂಡೆಂಟ್ಸೇ ಲಾಗಿನ್ ಆಗಬೇಕು, ಬೇರೆಯವ್ರಿಗೆ ಅವಕಾಶ ಸಿಗೋಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೀಗ ಅದೇ ಲಾಗಿನ್ ಆದ ನಂತರ ಅಲ್ಲಿ ಡಾಕ್ಯುಮೆಂಟ್ಸ್ ಹೆಸರು ತೋರಿಸ್ತಾ ಹೋಗುತ್ತೆ. ಓಕೆನಾ? ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಹೆಸರು ತೋರಿಸಿರ್ತಾರೆ ಅದಕ್ಕೆ ಎಸ್ ಅಂತ ಕೊಡೋದು. ಆ ಫೈಲನ್ನು ನಿಮ್ಮ ಡಿವೈಸ್ ಅಂದರೆ ಲ್ಯಾಪ್ಟಾಪ್ ಆರ್ ಕಂಪ್ಯೂಟ್ರಿಂದ ಸೆಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಅಪ್ಲೋಡ್ ಮಾಡೋದು. ಈ ರೀತಿ ಮಾಡ್ತಾ ಹೋಗಬೇಕು. ಆಲ್ ದ ಬೆಸ್ಟ್. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಮತ್ತು ಹಲವಾರು ಅಪ್ಡೇಟ್ಸ್ ಬರೋದಿದ್ದಾವೆ, ಅದನ್ನು ಕೂಡ ಹೇಳಿರ್ತೀನಿ. ಜೈ ಹಿಂದ್, ವಂದೇ ಮಾತರಂ.